ಪವಿತ್ರ ಗೌಡ ದರ್ಶನ್ ಎರಡನೇ ಪತ್ನಿಯಲ್ಲ, ಕಾನೂನು ಪ್ರಕಾರ ನಾನು ಮಾತ್ರ ದರ್ಶನ್ರ ಪತ್ನಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತರಿಗೆ ವಿಜಯಲಕ್ಷ್ಮಿ ಪತ್ರವನ್ನ ಬರೆದಿದ್ದಾರೆ. ನಟ ದರ್ಶನ್ನ ಪತ್ನಿ ವಿಜಯಲಕ್ಷ್ಮಿ ಪತ್ರವನ್ನ ಬರೆದಿದ್ದಾರೆ. 2003ರಲ್ಲಿ ನಾನು ದರ್ಶನ್ ಮದುವೆಯಾಗಿದ್ದೇವೆ. ಧರ್ಮಸ್ಥಳದಲ್ಲಿ ನಾನು ದರ್ಶನ್ ಮದುವೆಯಾಗಿದ್ವಿ. ಪವಿತ್ರ ಗೌಡ ನನ್ನ ಪತಿಯ ಸ್ನೇಹಿತೆ ಅಷ್ಟೇ, ದರ್ಶನ್ರ ಸ್ನೇಹಿತೆ ಅಷ್ಟೇ, ಆಕೆ ಎರಡನೇ ಪತ್ನಿ ಅಲ್ಲ ಅಂತ ಪತ್ರದ ಮುಖಾಂತರ ಕಮಿಷನರ್ಗೆ ಮಾಹಿತಿಯನ್ನ ತಿಳಿಸಿರುವಂಥದ್ದು. ಪವಿತ್ರ ಗೌಡ ಎರಡನೇ ಪತ್ನಿ ಅಂತ ಕಮಿಷನರ್ ಹೇಳಿದ್ರು. ಅಂದ್ರೆ ಪತ್ರಿಕಾಗೋಷ್ಠಿ ಸಂದರ್ಭದಲ್ಲಿ ಕಮಿಷನರ್ ಹೇಳಿದ್ರು. ಇದಾದ ನಂತರ ಗೃಹ ಸಚಿವರು ಕೂಡ ಒಂದಷ್ಟು ಕಡೆ ದರ್ಶನ್ರ ಎರಡನೇ ಪತ್ನಿ ಪವಿತ್ರ ಗೌಡ ಅನ್ನೋ ಪದವನ್ನು ಬಳಕೆ ಮಾಡಿರ್ತಾರೆ. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಮಾಡ್ತಾ ಇರುವಂಥದ್ದು. ಪವಿತ್ರ ಗೌಡ ದರ್ಶನ್ರ ಎರಡನೇ ಪತ್ನಿ ಅಲ್ಲ, ಆಕೆ ದರ್ಶನ್ರ ಸ್ನೇಹಿತೆ ಮಾತ್ರ. ಮತ್ತೆಲ್ಲೂ ಕೂಡ ಯಾವ ಸಂದರ್ಭದಲ್ಲೂ ಕೂಡ ಯಾರೂ ಕೂಡ ಪವಿತ್ರ ಗೌಡರನ್ನ ದರ್ಶನ್ರ ಎರಡನೇ ಪತ್ನಿ ಅಂತ ಕರಿಬಾರ್ದು, ಉಲ್ಲೇಖ ಮಾಡಬಾರ್ದು ಅಂತ ಪತ್ರದ ಮುಖಾಂತರ ಮನವಿಯನ್ನ ಮಾಡ್ಕೊಂಡಿರುವಂಥದ್ದು. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಬರೆದಿರುವಂತಹ ಪತ್ರ, ಕಮಿಷನರ್ಗೆ ಈ ಪತ್ರವನ್ನ ಬರೆದಿದ್ದಾರೆ. ಪವಿತ್ರ ಗೌಡ ದರ್ಶನ್ಗೆ ಎರಡನೇ ಪತ್ನಿ ಅಲ್ಲ, ನಾನು ದರ್ಶನ್ ಮಾತ್ರ ಪತ್ನಿ. ಅಂದ್ರೆ ನನಗೆ ಕಾನೂನು ಪ್ರಕಾರ ನಾನೇ ಪತ್ನಿ, ಎರಡನೇ ಮದುವೆ ಆಗಿಲ್ಲ. ನಾವು ಧರ್ಮಸ್ಥಳದಲ್ಲಿ ಮದುವೆ ಆಗಿದ್ದೀವಿ, ಅದನ್ನ ಬಿಟ್ಟರೆ ದರ್ಶನ್ ಮದುವೆ ಆಗಿಲ್ಲ. ಪವಿತ್ರ ಗೌಡ ಎರಡನೇ ಹೆಂಡತಿ ಅಲ್ಲ ಅನ್ನೋದನ್ನ ಸ್ಪಷ್ಟನೆ ನೀಡುವಂತಹ ಕೆಲಸವನ್ನ ಮಾಡುವಂಥದ್ದು. ಹಾಗಾದ್ರೆ ಆ ಪತ್ರದಲ್ಲಿ ಏನೆಲ್ಲ ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ, ಪತ್ರದಲ್ಲಿ ಏನಿದೆ ನೋಡೋಣ ಬನ್ನಿ. ಇವರಿಗೆ ಶ್ರೀ ದಯಾನಂದ್, ಪೊಲೀಸ್ ಆಯುಕ್ತರು, ಬೆಂಗಳೂರು. ವಿಷಯ: ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ ಪವಿತ್ರ ಗೌಡ ಕುರಿತು ಸರಿಯಾದ ದಾಖಲೆ ನೀಡುವ ಬಗ್ಗೆ. ಸರ್, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪೊಲೀಸ್ ಇಲಾಖೆ ನನ್ನ ಪತಿ ಹಾಗೂ ಹಲವರನ್ನ ಬಂಧಿಸಿ 2 ವಾರಗಳು ಕಳೆದಿವೆ. ನನಗೆ ಕಾನೂನಿನಲ್ಲಿ ನಂಬಿಕೆ ಇದೆ. ಆದಾಗ್ಯೂ ಪವಿತ್ರ ಗೌಡ ಬಗ್ಗೆ ಸರಿಯಾದ ದಾಖಲೆ ನೀಡುವಂತೆ ತಮ್ಮನ್ನ ನೇರವಾಗಿ ಒತ್ತಾಯಿಸುತ್ತೇನೆ. ಕೊಲೆ ಪ್ರಕರಣದ A1 ಆರೋಪಿ ಮತ್ತು ಮಾಸ್ಟರ್ ಮೈಂಡ್ ಪವಿತ್ರ ಗೌಡ ನನ್ನ ಪತಿ ದರ್ಶನ್ ಶ್ರೀನಿವಾಸ್ ಗೆಳತಿ ನಿಜ, ಆದರೆ ಪತ್ನಿ ಅಲ್ಲ. ನಾನು ಕಾನೂನುಬದ್ಧವಾಗಿ ಮದುವೆಯಾಗಿದ್ದೇನೆ. ನಮ್ಮ ಮದುವೆ 19/5/2003ರಲ್ಲಿ ಧರ್ಮಸ್ಥಳದಲ್ಲಿ ನೆರವೇರಿತ್ತು. ನೀವು ಮಾಧ್ಯಮಗಳ ಮುಂದೆ ಮಾತನಾಡುವಾಗ ಪವಿತ್ರ ಗೌಡಳನ್ನ ಶ್ರೀಮತಿ ಎಂದು ಹೇಳಿದ್ದೀರಿ, ದರ್ಶನ್ ಪತ್ನಿ ಅಂತ ಹೇಳಿದ್ದೀರಿ. ಗೃಹ ಸಚಿವರು ಕೂಡ ಶ್ರೀಮತಿ ದರ್ಶನ್ ಪವಿತ್ರ ಗೌಡ ಅಂತ ಹೇಳಿದ್ದಾರೆ. ನಾನು ಮತ್ತೊಮ್ಮೆ ಸ್ಪಷ್ಟಪಡಿಸುತ್ತೇನೆ, ದರ್ಶನ್ ಅವರನ್ನ ನಾನು ಕಾನೂನಾತ್ಮಕವಾಗಿ ಮದುವೆಯಾಗಿದ್ದೇನೆ. ನನ್ನ ಮಗನಿಗೆ ಭವಿಷ್ಯದಲ್ಲಿ ಯಾವುದೇ ತೊಂದರೆ ಅಥವಾ ಗೊಂದಲ ಇರಬಾರದು. ಶ್ರೀಮತಿ ಪವಿತ್ರ ಸಂಜಯ್ ಸಿಂಗ್ ಎಂಬುವರನ್ನ ಮದುವೆಯಾಗಿ ಒಬ್ಬ ಮಗಳು ಇದ್ದಾಳೆ. ಹೀಗಾಗಿ ನೀವು ಇಲಾಖೆ ಮೂಲಕವೇ ಈ ಗೊಂದಲವನ್ನ ಸರಿಪಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವಂದನೆಗಳೊಂದಿಗೆ ವಿಜಯಲಕ್ಷ್ಮಿ, ದರ್ಶನ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಪ್ರದೀಪ್. ಕಮಿಷನರ್ಗೆ ವಿಜಯಲಕ್ಷ್ಮಿ ಪತ್ರವನ್ನ ಬರೆದಿರುವಂತದನ್ನ ನಾವು ಗಮನಿಸ್ತಾ ಇದ್ವಿ. ಹಾಗಾದ್ರೆ ಕಮಿಷನರ್ ಏನ್ ಹೇಳಿದ್ರು ವಿಚಾರಕ್ಕೆ ಸಂಬಂಧಪಟ್ಟಂತೆ? ಪತ್ರದಲ್ಲಿ ಏನೆಲ್ಲ ಅಂಶ, ಯಾವಾಗ ಬರೆದಿರುವಂತದ್ದು ಪತ್ರ? ಶಮದ್, ಏನು ರೇಣುಕಾಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಮೊದಲ ದಿನ ಏನು ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತಾಡ್ತಿರ್ಬೇಕಾರೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ದಯಾನಂದ್ ಅವರು ದರ್ಶನ್ ಅವರ ಪತ್ನಿ ಪವಿತ್ರ ಗೌಡ ಅಂತ ಒಂದು ಉಲ್ಲೇಖವನ್ನ ಮಾಡಿರ್ತಾರೆ. ಈ ಒಂದು ವಿಚಾರ ಅಂದಿನಿಂದಲೂ ಸಹ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ಒಂದಷ್ಟು ಬೇಸರವನ್ನ ಮೂಡಿಸಿತ್ತು. ಈ ಸಂಬಂಧಪಟ್ಟಂತೆ ಈ ಜೊತೆಗೆ ತದನಂತರದಲ್ಲೂ ಸಹ ಪವಿತ್ರ ಗೌಡ ಅವರು ದರ್ಶನ್ನ ಪತ್ನಿ ಅಂತ ಗೃಹ ಸಚಿವರು ಕೂಡ ಹೇಳಿದ್ರು. ಜೊತೆಗೆ ಒಂದಷ್ಟು ಸಾಮಾಜಿಕ ಜಾಲತಾಣಗಳಲ್ಲೂ ಸಹ ಈ ಒಂದು ಪವಿತ್ರ ಗೌಡ ದರ್ಶನ್ ಪತ್ನಿ ಅಂತಾನೆ ಎಂದು ಹರಿದಾಡಿತು. ಈ ಒಂದು ವಿಷಯಕ್ಕೆ ತುಂಬಾ ಬೇಸರದಂತಹ ದರ್ಶನ್ ಪತ್ನಿಯಾದಂತಹ ವಿಜಯಲಕ್ಷ್ಮಿ ಅವರು ಇವತ್ತು ಖುದ್ದು ಕಮಿಷನರ್ಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ನೀವು ಅವತ್ತು ಸುದ್ದಿಗೋಷ್ಠಿಯಲ್ಲಿ ಉದ್ದೇಶಿಸಿ ಮಾತಾಡ್ಬೇಕಾದ್ರೆ ದರ್ಶನ್ ಅವರ ಪತ್ನಿ ಪವಿತ್ರ ಗೌಡ ಅಂತ ಉಲ್ಲೇಖ ಮಾಡಿದ್ದೀರಾ. ಆದ್ರೆ ಪವಿತ್ರ ಗೌಡ ದರ್ಶನ್ ಅವರ ಪತ್ನಿ ಅಲ್ಲ, ನಾನು ಮಾತ್ರ ದರ್ಶನ್ರ ಏಕೈಕ ಕಾನೂನಾತ್ಮಕವಾಗಿ ಮದುವೆ ಆಗಿರುವಂತಹ ಪತ್ನಿಯಾಗಿದ್ದೇನೆ ಹಾಗೂ ನಮಗೆ ಒಬ್ಬ ಮಗ ಇದ್ದಾನೆ. ಇದ್ರ ಜೊತೆಗೆ ಪವಿತ್ರ ಗೌಡ ಕೂಡ ಸಂಜಯ್ ಸಿಂಗ್ ಎಂಬುವರನ್ನ ಮದುವೆ ಆಗಿದ್ದು ಅವ್ರ ಮೂಲಕ ಒಂದು ಮಗುವನ್ನ ಪಡೆದಿದ್ದಾರೆ ಎನ್ನಲಾಗ್ತಾ ಇದೆ. ಸೊ ಹೀಗಾಗಿ ಪವಿತ್ರ ಗೌಡ ಕೇವಲ ದರ್ಶನ್ಗೆ ಸ್ನೇಹಿತೆ ಅಷ್ಟೇ, ಆದ್ರೆ ಆಕೆ ಪತ್ನಿ ಅಲ್ಲ. ಈ ಸಂಬಂಧ ಗೃಹ ಸಚಿವರು ಮತ್ತು ನೀವು ಹೇಳಿಕೆ ನೀಡಿದ್ರಿ. ಹೀಗಾಗಿ ಮುಂದೆ ನಮ್ಗೆ ಈ ಒಂದು ಹೇಳಿಕೆಗಳಿಂದ ಈ ಒಂದು ಸುದ್ದಿ ಪ್ರಕಟ ಆಗಿರೋದ್ರಿಂದ ನಮ್ಗೆ ಮುಂದೆ ಕಾನೂನಾತ್ಮಕವಾಗಿ ಅಥವಾ ಬೇರೆ ಯಾವುದೇ ರೀತಿಯಾದಂತಹ
ತೊಂದರೆ ಆಗ್ಬಾರ್ದು. ಈ ಕಾರಣಕ್ಕೋಸ್ಕರ ಈ ಒಂದು ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ ಏನಿದೆ, ಈ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳಲ್ಲಿ ಪವಿತ್ರ ಗೌಡ ಅವರು ದರ್ಶನ್ ಅವರ ಪತ್ನಿ ಅಂತ ಉಲ್ಲೇಖವನ್ನ ಮಾಡಬೇಡಿ, ಜೊತೆಗೆ ಉಲ್ಲೇಖ ಮಾಡಿದ್ರೆ ಆ ಒಂದು ದಾಖಲೆಗಳನ್ನ ನೀವು ಸರಿಪಡಿಸಿ ಅಂತ ಹೇಳಿ ವಿಜಯಲಕ್ಷ್ಮಿ ಅವರು ಖುದ್ದು ದಯಾನಂದ್ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಈ ಒಂದು ಪತ್ರ ಈಗ ಕಮಿಷನರ್ ದಯಾನಂದ್ ಅವರ ಕಚೇರಿ ಕೂಡ ಸೇರಿದೆ. ಸದ್ಯ ಈಗ ಮುಂದೆ ಕಮಿಷನರ್ ಅವರು ಈ ಒಂದು ಪತ್ರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಯಾವ ರೀತಿ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು ಸಂಬಂಧ. ಇದು ಕೇವಲ ಸ್ಪಷ್ಟನೆ ಕೇಳಿರುವಂತದ್ದ ಅಥವಾ ಏನಾದ್ರೂ ಕಾನೂನಾತ್ಮಕವಾಗಿ ಹೋರಾಟ ನಡೆಸುವ ಸಾಧ್ಯತೆ ಏನಾದ್ರೂ ಇದೆಯಾ, ಹೇಗೆ ಪ್ರದೀಪ್? ಶಮಂತ್, ಇಲ್ಲಿ ಗಮನಿಸಬೇಕಾದ ವಿಚಾರ ಅಂತ ಹೇಳಿದ್ರೆ ಇಲ್ಲಿ ಸ್ಪಷ್ಟನೆ ಕೇಳುವಂತಹ ಯಾವುದೇ ರೀತಿಯಂತ ಅವಶ್ಯಕತೆ ಇಲ್ಲ. ಯಾಕಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ದರ್ಶನ್ ರವರ ಪತ್ನಿ ಪವಿತ್ರ ಗೌಡ ಅಲ್ಲ, ವಿಜಯಲಕ್ಷ್ಮಿ ಮಾತ್ರ. ಇದು ಅವ್ರಿಗೆ ಸ್ಪಷ್ಟನೆ ಕೂಡ ಬೇಕಿಲ್ಲ. ಸೊ ಈ ಕಾರಣಕ್ಕಾಗಿ ಅಂದ್ರೆ ಖುದ್ದು ಕಮಿಷನರ್ ಅವರು ಅಂದ್ರೆ ಒಬ್ರು ಕಮಿಷನರ್ ಅವರು ಹೇಳಿದ್ರು, ಪೊಲೀಸ್ ಕಮಿಷನರೇ ಈ ಒಂದು ಪವಿತ್ರ ಗೌಡ ಅವರು ದರ್ಶನ್ ಅವರ ಪತ್ನಿ ಅಂತ ಮಾಧ್ಯಮಗೋಷ್ಠಿಯಲ್ಲಿ ಹೇಳಿರೋದ್ರಿಂದ ಇದು ಮುಂದೆ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆಗಳಾಗಬಾರ್ದು. ಯಾಕಂದ್ರೆ ಕಾನೂನಾತ್ಮಕವಾಗಿ ತೊಂದರೆಗಳಾಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ದಾಖಲೆಗಳಲ್ಲಿ, ಪೊಲೀಸ್ ದಾಖಲೆಗಳಲ್ಲಿ ಈ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಪವಿತ್ರ ಗೌಡ ಅವರು ದರ್ಶನ್ ಅವರ ಪತ್ನಿ ಅಂತ ಎಲ್ಲರೂ ಮೆನ್ಷನ್ ಮಾಡಿದ್ರೆ ಅಥವಾ ಆ ರೀತಿಯಿಂದ ಇದ್ರೆ ಅದನ್ನ ಸರಿಪಡಿಸಿ ಅದನ್ನ ಅಂತ ಹೇಳಿ ಈಗ ವಿಜಯಲಕ್ಷ್ಮಿ ಅವರು ದಯಾನಂದ್ ಅವರಿಗೆ ಪತ್ರವನ್ನ ಬರೆದಿರುವಂತದ್ದು. ಶಮಂತ್, ಧನ್ಯವಾದ ಪ್ರದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ವಿಜಯಲಕ್ಷ್ಮಿ ಕಮಿಷನರ್ಗೆ ಬರೆದಿರುವಂತಹ ಪತ್ರ, ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಬರೆದಿರುವಂತಹ ಪತ್ರ ಇದು ಗಮನಿಸ್ತಾ ಇರುವಂಥದ್ದು. ಪವಿತ್ರ ಗೌಡ ದರ್ಶನ್ ಪತ್ನಿ ಅಲ್ಲ, ಎರಡನೇ ಪತ್ನಿ ಅಲ್ಲ, ಈ ಬಗ್ಗೆ ಮತ್ತೆಲ್ಲೂ ಉಲ್ಲೇಖ ಮಾಡಬಾರ್ದು ಅಥವಾ ಮಾಡಿದ್ರೆ ನನಗೆ ದಾಖಲೆ ಕೊಡಿ ಅಂತ ಪತ್ರದಲ್ಲಿ ಅವರು ಹೇಳಿರುವಂಥದ್ದು.